ಸರ್ ನೋಡಿ, ನಾವು ಬೆಳಿಗ್ಗೆಯಿಂದನೂ ಇಲ್ಲಿ 7 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಇವಾಗ ನೋಡಿರ್ಬೋದು, ಆಲ್ರೆಡಿ ಕತ್ಲಾಗ್ತಾ ಬಂದಿದೆ. ಈಗಾಗಲೇ ಅಲ್ಲಿ ಮತ ಎಣಿಕೆನ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮ್ಗಿದೆ. ಇವಾಗ ಇಷ್ಟು ಕಡಿಮೆ ಮತಗಳನ್ನ ಎಣಿಸ್ಲಿಕ್ಕೆ ಇವ್ರು ಇಷ್ಟು ಹೊತ್ತು ಬೇಕು ಅಂತಾದ್ರೆ ಒಳಗಿರುವಂತಹ ಅಧಿಕಾರಿಗಳು ಯಾವ ಅರ್ಹತೆ ಮೇಲೆ ಅಲ್ಲಿದ್ದಾರೆ ಅನ್ನುವಂಥದ್ದು ನಮ್ಗೆ ಪ್ರಶ್ನೆ. ಅಥವಾ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಈ ಕಾಂಗ್ರೆಸ್ ಸರ್ಕಾರದ ಅಥವಾ ಈಗಿರುವಂತಹ ಶಾಸಕರು ರಾಜೇಗೌಡರ ಒತ್ತಡ ಏನಾದ್ರೂ ಇದೆಯಾ? ವಿಜಯೋತ್ಸವ ಮಾಡಿ ಅಬ್ಬರದಿಂದ ಹೋದವರು ಮಧ್ಯದಲ್ಲಿ ಬಂದು ಇಲ್ಲಿ ಒತ್ತಡ ಹೇರ್ತಿರೋದು ಯಾಕೆ ಅನ್ನುವಂಥದ್ದು ನಮ್ಮಲ್ಲಿ ಇವಾಗ ಪ್ರಶ್ನೆ ಕಾಡ್ತಾ ಇದೆ. ಇವಾಗ ಮತ ಎಣಿಕೆಯನ್ನ ಪ್ರಾರಂಭ ಮಾಡದೇ ಇದ್ರೆ, ನಮಗೆ ಏನಾದ್ರೂ ನೀವು ಇವಾಗ ಏನಾಗಿದೆ ರಿಸಲ್ಟ್ ಅನ್ನೋದನ್ನ ಕೊಡದೇ ಇದ್ರೆ, ನಾವು ಯಾವುದೇ ಕಾರಣಕ್ಕೂ ಈ ಜಾಗವನ್ನ ಬಿಟ್ಟು ಕದಲೋ ಮಾತೇ ಇಲ್ಲ. ನಮ್ಗೆ ಗೆಲ್ತೀವೋ ಸೋಲ್ತೀವೋ ನಮಗ್ ಸೆಕೆಂಡ್ರಿ. ನಾವ್ ಏನೇ ಬಂದ್ರು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದೀವಿ. ಅದ್ ಏನಾಗುತ್ತೆ ಅನ್ನೋದು ನಮ್ಗೆ ಈಗ್ಲೇ ಗೊತ್ತಾಗ್ಲೇಬೇಕು. ಇವಾಗ ಮತ ಎಣಿಕೆ ಏನ್ ನಿಲ್ಸಿದಿರೋ ಅದನ್ನ ಶುರು ಮಾಡ್ಲೇಬೇಕು. ಇಲ್ದೇ ಇದ್ರೆ ಈ ಧರಣಿಯನ್ನ ನಾವೀಗ ಏನು ಶಾಂತವಾಗಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ, ಅದರ ಬೇರೆ ಮುಖವನ್ನ ನೀವು ನೋಡ್ಬೋದು. ಹಾಗಾಗಿ ದಯವಿಟ್ಟು ಇವಾಗ ಏನು ಮತ ಎಣಿಕೆನ ನಿಲ್ಸಿದಿರೋ ಅದನ್ನ ಒಳ್ಳೆ ರೀತಿಯಲ್ಲಿ ಶುರು ಮಾಡಬೇಕು. ಅಧಿಕಾರಿಗಳು ನಾವ್ ಯಾರ ಒತ್ತಡಕ್ಕೂ ಮಣಿತಾ ಇಲ್ಲ, ನಾವು ಪ್ರಾಂಪ್ಟ್ ಆಗಿದೀವಿ ಅಂತ ತೋರಿಸ್ಕೊಡಕ್ಕಾದ್ರೂ ಅಟ್ಲೀಸ್ಟ್ ಬೇಗ ಎಣಿಕೆಯನ್ನ ಮಾಡಿ ಮುಗಿಸಿ ಅಂತ ನಾವ್ ಹೇಳ್ತೀವಿ. ರೀಕೌಂಟಿಂಗ್ ಆಗಿದೆ, ಇಷ್ಟೊತ್ತು ಯಾಕೆ ಬೇಕಣ್ಣ? ಇಷ್ಟೊತ್ತು ಯಾಕೆ ಬೇಕು? ಒಂದು ಮಕ್ಳಿಗೆ ನೀನ್ ಎಣ್ಸಮ್ಮ 1700 ಅಂತಂದ್ರು ಕೂಡ ಏನು ಬರ್ದೇ ಇರೋ ಅಂಗನವಾಡಿ ಮಕ್ಳು ಕೂಡ ಇಷ್ಟೊತ್ತಿಗೆ ಎಣ್ಸ್ ಮುಗಿಸ್ಬಿಡ್ತಿದ್ರೇನು. ಇವ್ರು ಏನು ಎಣ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದು ಏನ್ ಮಾಡ್ತಾ ಇದಾರೆ? ಯಾವ್ದಾದ್ರು ಪತ್ರ ಬರೀತಾ ಇದಾರೆ ಯಾರಿಗಾದ್ರು? ಇವ್ರು ಇಷ್ಟೊತ್ತು ಬೇಕಾ? ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯಿಂದಾನೇ ಅನ್ಕೊಳ್ಳಿ. ಇವಾಗ ಟೈಮ್ ಎಷ್ಟು? ಕೋರ್ಟ್ ಆದೇಶ ಇವರಿಗೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ ಅನ್ನೋದನ್ನ ಇವಾಗ ತೋರಿಸ್ತಾ ಇದ್ದಾರೆ ಅಷ್ಟೇ. ಯಾರಿಗೊತ್ತು ಕೌಂಟ್ ಆದೇಶ ಯಾಕೆ ನಿಲ್ಸಿರ್ಬೋದು ಅಂತಂದ್ರೆ ಇವ್ರು ಯಾರೋ ಒತ್ತಡಕ್ಕೆ ಮಣಿತಾ ಇರ್ಬೋದು. ಮತ್ತೆ ಯಾಕೆ ನಿಲ್ಲಿಸ್ತಾರೆ? ನಿಲ್ಸೋ ಕಾರಣನಾದ್ರೂ ಏನಿದೆ ಅಂತ ಬೇಕಲ್ಲ. 1700 ಓಟ್ಗಳನ್ನ ಎಣಿಕೆ ಮಾಡ್ಲಿಕ್ಕೆ ಇಷ್ಟೊತ್ತು ಬೇಕಾ ಯಾರಿಗಾದ್ರೂ? ನಿಮ್ಗಾದ್ರೂ ಬೇಕಾ? ಸಹಜವಾಗಿ ಬೆಳಿಗ್ಗೆ 8 ಗಂಟೆಯಿಂದ ಶುರುವಾಗಿರುವಂತ ಸಹಜವಾಗಿ ನಿಮ್ಗಾದ್ರೂ ಬೇಕಾ? ನಿಮ್ಗೆ ಮೀಡಿಯಾದವರಿಗೆ ಪ್ರಶ್ನೆಗಳು ಮೂಡ್ತಾ ಇರ್ಬೋದು, ಯಾಕೆ ಇಷ್ಟೊತ್ತು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಿದ್ದಾಗ ನಾವ್ ಇಷ್ಟೊತ್ತು ಶಾಂತ ರೀತಿಯಲ್ಲಿ ನಾವು ಕಾಯ್ತಾ ಇದೀವಿ. ಅದು ಏನೇ ಬರ್ಲಿ ನಾವು ಒಪ್ಕೊಂಡು ಹೋಗ್ತೀವಿ. ಆ ಸಂಭ್ರಮ ಮಾಡಿ ಹೋದವರು ಅರ್ಧಕ್ ಬಂದವ್ರು ಹೇಗ್ ಹೋದ್ರು ಅವ್ರೊಳಗೆ? ಅವ್ರೀಗ ಅಷ್ಟೇ.